ರೆಸಿಪಿನಲ್ಲಿ ಸುಶೀಲಾ ಅವರು ಕನಕ್ಪುರದಿಂದ ಬರೆದಿರುವಂತಹ ಪತ್ರ ಆಯ್ಕೆ ಆಗಿದೆ. ಅವರು ನಮಗೆ ಕಳಿಸಿರುವಂತಹ ರೆಸಿಪಿ ಎಗ್ ಬೋಂಡಾ ಡಿಲೈಟ್. ಇದನ್ನ ಹೇಗ್ ಮಾಡೋದು ಅಂತ ನಮಗ್ ತೋರಿಸ್ಕೊಡ್ತಿದ್ದಾರೆ ಜಯಶ್ರೀ ವಿಶ್ವನಾಥ್ ಅವರು. ನೋಡಕ್ ರೆಡಿನಾ? ನೀವ್ ರೆಡಿನಾ? ನಾನ್ ರೆಡಿ. ಆದ್ರೆ ನೀವು ಕೇಳಿದ ಕ್ವಶನ್ಗೆ ಒಂದು ಹೊಸ ಆನ್ಸರ್ ಇದೆ. ಈಗ ಈಗಲೇ ಹೇಳ್ತೀರಾ ಅಥವಾ ರೆಸಿಪಿ ನೋಡ್ಬಿಡೋಣವಾ? ಓಕೆ, ನೋಡ್ಬಿಡೋಣ. ನೀವ್ ರೆಡಿನಾ? ನೀವು ರೆಡಿನಾ? ನಾನಂತೂ ಮೊದಲೇ ರೆಡಿ. ಬನ್ನಿ ನೋಡೋಣ. ನಮಸ್ಕಾರ, ನಾನು ಜಯಶ್ರೀ ವಿಶ್ವನಾಥ್. ನಾನಿವತ್ತು ಎಗ್ ಬೋಂಡಾ ಡಿಲೈಟ್ ಅಂತ ಒಂದು ಸ್ಟಾರ್ಟರ್ ಮಾಡ್ತಾ ಇದ್ದೀನಿ. ಡೀಪ್ ಫ್ರೈ ಐಟಮ್ ಇದು. ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಚಿಲ್ಲಿ ಪೇಸ್ಟ್, ಸಾಲ್ಟ್, ಬಟಾಣಿ ರುಬ್ಕೊಂಡಿರೋದು, ಚಾಟ್ ಮಸಾಲ, ಬ್ರೆಡ್ ಪೀಸ್, ಕ್ಯಾರೆಟ್, ಆಲೂಗಡ್ಡೆ, ಕಡಲೆ ಬೀಜದ ಪುಡಿ, ಎಗ್, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಮತ್ತು ಎಣ್ಣೆ. ನಾವು ಮಿಕ್ಸಿಂಗ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಎಗ್ಗಲ್ಲಿ ಡಿಪ್ ಮಾಡಬೇಕಾಗತ್ತೆ. ಮೊದಲಿಗೆ ನಾನು ಇವಾಗ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟ್ ತುರಿ, ಬಟಾಣಿನ ಬೇಯಿಸ್ಕೊಂಡು ಅದು ಕೂಡ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜದ ಪುಡಿ, ಇದು ತುಂಬ ಟೇಸ್ಟ್ ಹೈಲೈಟ್ ಆಗುತ್ತೆ ಇದು ಹಾಕಿದ್ರೆ. ಸೊ ಇದನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. ಮತ್ತು ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವು ಏನಾದರೂ ವೆಜಿಟೇಬಲ್ಸ್ ಬೇಕಂದರೆ ಇನ್ನು ಯಾವ್ದು ಬೇಕಾದರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಗ್ನ ಬೀಟ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ಬೇಕು. ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟು. ಇದೇ ರೀತಿ ಇವಾಗ ಎಗ್ ಯೂಸ್ ಮಾಡದೇ ಇರೋರು, ಎಗ್ ವೆಜಿಟೇರಿಯನ್ ಯೂಸ್ ಮಾಡಲ್ಲ, ಸೊ ಅಂಥವ್ರಿಗೆ ಕಾರ್ನ್ಫ್ಲವರ್ನ ಸ್ವಲ್ಪ ನೀರಲ್ಲಿ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅದು ತುಂಬ ಸಪ್ಪೆ ಅನಿಸುತ್ತಲ್ಲ ಅಂತ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೋಬೇಕು. ಎಗ್ ಜೊತೆಗೂ ಅಷ್ಟೇ ನಾವು ಪೆಪ್ಪರ್ ಸಾಲ್ಟ್ ಹಾಕ್ತೀವಲ್ಲ, ಅದು ಇನ್ನೂ ತುಂಬ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಈಗ ಇದನ್ನು ಬಾಲ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಬಾಲ್ಸ್ ಮಾಡ್ಕೊಳ್ಳೋದು. ಇವಾಗ ಇದನ್ನು ಎಗ್ಗಲ್ಲಿ ಡಿಪ್ ಮಾಡ್ತೀನಿ. ಡಿಪ್ ಮಾಡಿ ಈಗ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಹೊರಳಿಸ್ಬೇಕು. ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇನ್ನೂ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಕಲರ್ ಕೂಡ ಅಷ್ಟೇ ಗೋಲ್ಡನ್ ಕಲರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬ್ರೆಡ್ ಕ್ರಮ್ಸಲ್ಲಿ ಹಾಕೋದ್ರಿಂದ. ಈಗ ಡೀಪ್ ಫ್ರೈ ಮಾಡೋಣ. ಯಾವುದೇ ಡೀಪ್ ಫ್ರೈ ಐಟಮ್ ಆದ್ರೂ ನಾವು ಹಾಕಿದ ತಕ್ಷಣ ನಾವು ಅದನ್ನು ಕೈ ಆಡಿಸ್ಬಾರ್ದು. ಸಮ್ಟೈಮ್ಸ್ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಅದು ಕ್ಲೀನಾಗಿ ಬಾಯ್ಲು ಆಗೋಲ್ಲ. ಒಂದು ಸೈಡ್ ಚೆನ್ನಾಗಿ ಬಾಯ್ಲ್ ಆಗೋ ತನಕ ಸ್ವಲ್ಪ ನಾವು ಟೈಮ್ ಕೊಡಬೇಕು ಅದಕ್ಕೆ. ಒಂದ್ಸತಿ ಅದೊಂದು ಚೂರು ಕಲರ್ ಚೇಂಜ್ ಆದಮೇಲೆ ನಾವು ಅದನ್ನು ತಿರುಗಿಸ್ಬೇಕು. ಇದು ಇವಾಗ ಆಗಿದೆ. ಈಗ ಬಿಸಿ ಬಿಸಿಯಾಗಿರೋ ಎಗ್ ಬೋಂಡಾ ಡಿಲೈಟ್ ರೆಡಿ ಆಗಿದೆ.